ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಕಳಪೆ ಯಾರು, ಈ ವಾರದ ಉತ್ತಮ ಯಾರು, ಅಷ್ಟೇ ಅಲ್ಲದೆ 12ನೇ ವಾರದ ಕ್ಯಾಪ್ಟನ್ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಂತೂ ಬಂದು ಕನ್ಫರ್ಮ್ ಮಿಸ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ 2 ತಂಡಗಳಾಗಿ ಬದಲಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಬಂದು ಜವಾರಿ ಮಂದಿ ತಂಡ ಅಂದರೆ ಬ್ಲೂ ತಂಡ, ಇನ್ನೊಂದು ಬಂದು 11ರ ಹಬ್ಬರ ತಂಡ, ಅದು ಬಂದು ರೆಡ್ ತಂಡ. ಈ ಬ್ಲೂ ತಂಡದ ನಾಯಕನಾಗಿ ಹನುಮಂತವ್ರು ಆಗಿದ್ದರೆ, ರೆಡ್ ತಂಡದ ನಾಯಕಿ ಬಂದು ಗೌತಮಿ ಜಾಧವ್ ಅವರು. ಅಷ್ಟೇ ಅಲ್ಲದೆ ಈ ಟೀಮ್ನ ಸೆಲೆಕ್ಷನ್ ಪ್ರೋಸೆಸ್ ಕೂಡ ತುಂಬಾ ವಿಭಿನ್ನವಾಗಿತ್ತಂತ ಹೇಳ್ಬೋದು ಈ ಸೀಸನ್ನಲ್ಲಿ. ಹೌದು, ನೀವು ನೋಡಿರ್ಬೋದು, ಬಿಗ್ ಬಾಸ್ ತಂಡ ರಚನೆಗಾಗಿ ಒಂದು ವಿಶೇಷವಾದ ಟಾಸ್ಕ್ ಅಂತಲೇ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಒಂದು ವಿಷಯ ಹೇಳ್ತಾರೆ, ಆ ವಿಷಯ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಯಾರಿಗೆ ಸೂಟ್ ಆಗುತ್ತೆ ಅಂತೇಳಿ ಅವ್ರ ಭಾವಚಿತ್ರವನ್ನು ತೋರಿಸ್ಬೇಕು. ಆ ರೀತಿಯಲ್ಲಿ ಈ ವಾರ ಬಿಗ್ ಬಾಸ್ ಟೀಮ್ ಸೆಲೆಕ್ಷನ್ ಬಗ್ಗೆ ಕೊಟ್ಟಿದ್ದರು. 2 ಟೀಮ್ಸ್ಗಳು ಸೆಲೆಕ್ಷನ್ ಆಗುತ್ತೆ, ಟಾಸ್ಕ್ಗಳನ್ನು ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು. ಅರ್ಧದಲ್ಲಿ ಬಂದು ಮೊದಲನೇ ಟಾಸ್ಕ್ ನಡೀತಂತಲೇ ಹೇಳ್ಬೋದು. ಅದು ಬಂದು ಡ್ರಮ್ನಲ್ಲಿ ಉಳ್ಳಾಡ್ಕೊತ ಹೋಗಿ ಅಲ್ಲಿರೋ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಬಂದು ಅಲ್ಲಿ ತೂಕ ಹಾಕಬೇಕು, ಇದು ಇರುತ್ತೆ ಮೊದಲೇ ಟಾಸ್ಕ್ ಬಂದು. ಈ ಟಾಸ್ಕ್ನಲ್ಲಿ ನೀವು ನೋಡ್ಬೋದು ತುಂಬ ವಾದ ವಿವಾದ ಜಗಳ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇಬ್ಬರು ಉಸ್ತುವಾರಿ ಕೂಡ ತ್ರಿವಿಕ್ರಮ್ ಹಾಗೂ ರಜತ್ ಅವರು ವಾದ ಮಾಡ್ತಾರೆ. ಯಾವ ರೀತಿ ನೀವು ಪಾಸ್ ಕೊಟ್ಟೆ ಗುರು ಅಂತ ಕೇಳ್ತಾರೆ ತ್ರಿವಿಕ್ರಮ್ ಅವರು. ಇದು ಹೀಗೆ ಮುಂದುವರಿತಾ ಹೋಗುತ್ತೆ. ಕೊನೆಯಲ್ಲಿ ಗೆದ್ದಿದ್ದು ಬಂದು ಅದು ಬ್ಲೂ ಟೀಮ್ ಗೆಲ್ಲುತ್ತೆ. ನೆಕ್ಸ್ಟ್ ಬಂದು ಸೆಕೆಂಡ್ ಟಾಸ್ಕ್ ಬಂದು ಇದು ಬುದ್ಧಿವಂತಿಕೆಗೆ ಅಂತ ಹೇಳ್ಬೋದು. ಇದ್ರಲ್ಲಿ ಕೂಡ ಬ್ಲೂ ಟೀಮ್ ಗೆಲ್ಲುತ್ತೆ. ಹಾಗೆ ಟರ್ಡ್ ಟಾಸ್ಕ್ ಬರುತ್ತೆ. ಟರ್ಡ್ ಟಾಸ್ಕ್ನ ನೀವು ನೋಡಿರ್ಬೋದು, ತುಂಬಾ ಟೈಮ್ ತೊಗೊತಾರೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಕಂಟೆಸ್ಟೆಂಟ್ಗಳು. ನೀವು ನೋಡಿ, ಫಸ್ಟ್ ತ್ರಿವಿಕ್ರಮ್ ಮತ್ತು ಈ ಕಡೆ ಸೈಡ್ ರಜತ್ ಅವರಿಬ್ಬರು ಬೇಗ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ಗೌತಮಿ ಹಾಗೂ ಐಶ್ವರ್ಯ ಅವರು ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಸೆಕೆಂಡ್ ಸ್ಟೇಜ್ನಲ್ಲಿ, ಆ ಟಾಸ್ಕ್ನಲ್ಲಿ ಬಾಲ್ ಇದು ಮಾಡೋದು. ಆಮೇಲೆ ಬಿಗ್ ಬಾಸ್ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡ್ತಾರೆ. ಚೇಂಜ್ ಆದಮೇಲೆ ಈ ಆಟ ಕೂಡ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಬಂದು ಬ್ಲೂ ಟೀಮ್ ಗೆಲ್ಲುತ್ತೆ, ಅಂದರೆ ಜವಾರಿ ಮಂದಿ ಕೂಡ ಗೆಲ್ತಾರೆ. ಈ ಟಾಸ್ಕ್ನಲ್ಲಿ ಕೂಡ ಜವಾರಿ ಮಂದಿ ಅವ್ರು ಗೆಲ್ತಾರೆ. ಆದರೆ ಸತತವಾಗಿ ರೆಡ್ ಟೀಮ್ ಯಾವ ಟಾಸ್ಕೂ ಗೆದ್ದಿಲ್ಲ ಈ ವಾರ. 11ರ ಹಬ್ಬರ ಅಂತೂ ಯಾವುದು ಹಬ್ಬರನೇ ತೋರಿಸಿಲ್ಲ ಅಂತಲೇ ಹೇಳ್ಬೋದು. ಒಂದು ಟಾಸ್ಕ್ ಕೂಡ ಗೆದ್ದಿಲ್ಲ ಇವರು ಈ ವಾರದಲ್ಲಿ. ಅಷ್ಟೇ ಅಲ್ಲದೆ ಈ ವಾರದ ಉತ್ತಮ ಬಂದು ಯಾರಪ್ಪ ಅಂತಂದರೆ, ನೀವು ನೋಡ್ಬೋದು ಮೊದಲೇ ಟಾಸ್ಕ್ನಲ್ಲಿ ಆಗಿರ್ಬೋದು, ಇವರು ಗೋಲ್ಡ್ ಸುರೇಶ್ ಅವರಂತೂ ತುಂಬಾ ಉತ್ತಮ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಕಾಲು ನೋವು ಇದ್ದರೂ ಆ ಡ್ರಮ್ನಲ್ಲಿ ಉಳ್ಳಾಡ್ಕೊತ ಹೋಗಿ ಆಡಿರ್ಬೋದಾಗಿರ್ಬೋದು. ಓವರಾಲ್ ಆಗಿ ಈ ವಾರ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲದ್ರಾಗೂ ಅವ್ರು ಇನ್ವಾಲ್ವ್ ಆಗಿದ್ದರು. ಅದಕ್ಕೋಸ್ಕರ ಈ ವಾರ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಸೇರಿ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಸುರೇಶ್ ಅಣ್ಣ ಅವರಿಗೆ. ನೆಕ್ಸ್ಟ್ ಬಂದು ಈ ವಾರದ ಕಳಪೆ ಯಾರಪ್ಪ ಅಂತಂದರೆ, ಈ ವಾರದ ಕಳಪೆ ಬಂದು ಅದಂತೂ ಯಾಕೆ ಕಳಪೆ ಕೊಟ್ಟಿದ್ದಾರೆ ಅಂತಲೇ ಗೊತ್ತಾಗಿಲ್ಲ ಇವರಿಗೆ. ಅದು ಬಂದು ತ್ರಿವಿಕ್ರಮ್ ಅವ್ರಿಗೆ ಈ ವಾರದ ಕಳಪೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಇವ್ರು ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ, ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಆದರೂ ಕೂಡ ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಕಳಪೆ ಅನ್ನೋ ರೀಸನ್ ಗೊತ್ತಿಲ್ಲ. ಆದರೆ ಈ ವಾರದ ಕಳಪೆ ಬಂದು 11ನೇ ವಾರ ಕಳಪೆ ಬಂದು ಅದಂತೂ ತ್ರಿವಿಕ್ರಮ್. ಇದ್ರ ಬಗ್ಗೆ ಅಂತೂ ಸುದೀಪ್ ಅವ್ರು ಸಟರ್ಡೇ ಅಂತೂ ಮಾತಾಡಲೇಬೇಕು ಈ ಕಳಪೆ ಬಗ್ಗೆ, ಯಾವ ರೀತಿ ಇವ್ರಿಗೆ ಕಳಪೆ ಕೊಟ್ಟರು ಅಂತೇಳಿ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಬಂದು ಈ ವಾರದ ಕ್ಯಾಪ್ಟನ್ ನೋಡಿರ್ಬೋದು. ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆದವ್ರು ಬಂದು ಅದು ಹನುಮಂತವ್ರ ಟೀಮ್, ಕಂಪ್ಲೀಟ್ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿದ್ದಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಗೆದ್ದಿರೋದು ಯಾರಪ್ಪ ಅಂತಂದರೆ, ಅದು ಬಂದು ಈ ವಾರದ ಬಂದು ಕ್ಯಾಪ್ಟನ್ ಬಂದು ಭವೇಗೌಡ ಅವರು. 12ನೇ ವಾರದ ಕ್ಯಾಪ್ಟನ್ ಆಗಿ ಭವೇಗೌಡ ಅವರು ತಮ್ಮ ಕಿರೀಟವನ್ನು ಏರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಕ್ಯಾಪ್ಟನ್ ಕ್ವೀನ್ ಆಗಿದ್ದಾರೆ 12ನೇ ವಾರದ ಇವರು. ಅಷ್ಟೇ ಅಲ್ಲದೆ ಭವ್ಯರಿಗೆ ತುಂಬಾ ಇದು ಕಷ್ಟಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ತಮ್ಮ ಬೆಸ್ಟ್ ಫ್ರೆಂಡ್ ಹೋಗಿ ಅವ್ರು ಜೈಲಿಗೆ ಹಾಕಿ ಬೀಗ ಹಾಕಬೇಕು. ಇದಂತೂ ನಿಜ ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಅವರು ಈ ವಾರದ ಕಳಪೆ ಅಂತೂ ಅಲ್ಲ. ಅಷ್ಟು ಬರೀ ತೀರಾ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ತ್ರಿವಿಕ್ರಮ್ ಅವರು. ಆದರೆ ಒಂದು ಕಡೆ ಇವ್ರು ಕ್ಯಾಪ್ಟನ್, ಇನ್ನೊಂದು ಕಡೆ ಅವ್ರ ಫ್ರೆಂಡ್ ಫಸ್ಟ್ ಟೈಮ್ ಕಳಪೆ ತೊಗೊಂಡು ಜೈಲಿಗೆ ಹೋಗ್ತಿದ್ದಾರೆ. ಅದು ಬಂದು ಇವ್ರಿಗೆ ಬೀಗ ಹಾಕ್ಬೇಕು. ಎಷ್ಟು ನೋವಾಗ್ಬೋದು ಭವೇಗೌಡವರಿಗೆ. ಇವತ್ತೊಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್ ಮಾತ್ರ. ನಿಮಗೆ ಯಾರು ಈ ವಾರ ಕಳಪೆ ಆಗಬೇಕಿತ್ತು, ಈ ವಾರದ ಉತ್ತಮ ಆಗಬೇಕಿತ್ತು, ಹಾಗೆ ಯಾರು ಕ್ಯಾಪ್ಟನ್ ಆಗಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.